ಚಾಮುಂಡಿ ದೇವಿನೇ ಸಾಕ್ಷಾತ್ ನನ್ನ ಒಂದು ಕೋರ್ಸ್ ನೀನ್ ಮಾಡ್ಬೇಕು ಅಂತ ಹೇಳಿ ಚಾಮುಂಡೇಶ್ವರಿ ಅವ್ರದ್ದು ಒಂದು ಕೋರ್ಸ್ ಇದೆ. ವಾರಾಹಿ ಅಮ್ಮನ್ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಹೊಟ್ಟೆಗೆ ಮದ್ದೆಲ್ಲ ಹಾಕಿರ್ತಾರಲ್ಲ, ಆ ಮದ್ದನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಪವರ್ಫುಲ್ ಸಿಂಬಲ್ ಕೊಟ್ಟಿದ್ದಾರೆ ಅವ್ರು ನಮ್ಗೆ. ಅವರು ಮಂತ್ರಗಳು ಕೊಟ್ಟಿದ್ದಾರೆ. ಅವರು ಮತ್ತೆ ತುಂಬಾ ಸಿಂಬಲ್ಸ್ ಬ್ಲಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಷನ್ಗೆ, ಮತ್ತೆ ಬ್ಲಾಕ್ ಮ್ಯಾಜಿಕ್ ಡಿಟೆಕ್ಟ್ ಮಾಡೋದಕ್ಕೆ, ಮತ್ತೆ ಅದನ್ನ ಬರೋದಕ್ ಮುಂಚೆನೆ ಹೇಗೆ ಹೀಲ್ ಮಾಡ್ಕೊಳ್ಳೋದು. ಇನ್ನೊಂದು ಹುಡುಗಿಗೆ ಏನು ಅಂತ ಹೇಳಿದ್ರೆ, ಆ ಹುಡುಗಿ ದೊಡ್ಡೋಳಾದಾಗ ಏನ್ ಮಾಡ್ತಾರ, ಅದು ಬಟ್ಟೆ ಅದು ಇದೇನೋ ತಗೊಂಡು ಬ್ಲಾಕ್ ಮ್ಯಾಜಿಕ್ ಮಾಡಿ ಆ ಹುಡುಗಿ ತುಂಬಾ ಬೆಳ್ಳಗಿರೋ ಹುಡುಗಿ ಆ ಕಪ್ಪು ಬೆಕ್ಕನ್ನ ಬಲಿ ಕೊಟ್ಟು ಒಂಥರ ಕಪ್ಪಾಗ್ಬಿಟ್ಟಿತ್ತ ಹುಡುಗಿ. ಆಮೇಲೆ ಇದು ಹೇಳ್ಕೊಟ್ಮೇಲೆ ಅವಳು ತುಂಬಾ ಕಲರ್ ನಾರ್ಮಲ್ ಕಲರ್ ಬಂದ್ಲು. ಮತ್ತೆ ಇವಾಗ ವೆಯ್ಟ್ ಲಾಸ್ ಮಾಡಿದಾಳೆ 20 kgs. ಸೊ3 times आपने सिंबल लिखा. अभी आपको मंत्र पढ़ना है. प्रत्यंगिरा का मंत्र. ಬಾಬಾಜಿ ನನಗೂ ಕಂಡ್ರು, ನಾನು ಏನೋ ಇದ್ರಲ್ಲಿದ್ದೆ ಅಂತ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ಜನಗಳಿಗೆ ತುಂಬಾ ಅನುಕೂಲ. ನಂಗೆ ನಮ್ ಗೋಡೆ ಮೇಲೆ ನಾನು ಸ್ಟಡಿ ರೂಮ್ ಅಲ್ಲಿ ಒಂದು ಫೋಟೋ ಹಾಕಿದೆ ಬಾಬಾಜಿದು. ಆ ಫೋಟೋ ನಂಗೆ ಸಡನ್ಲಿ ಹೆಸರು ಆಯ್ತು, ಅದು ಕೂತು ಆ ಫೋಟೋ ಕಡೆ ನೋಡಿದೆ. ಆ ಫೋಟೋ ಇಂದ ಈ ತರ ಬೆಳಕಿನ ಕಿರಣಗಳೆಲ್ಲ ಬಂದು ನನ್ನ ಬಾಡಿ ಮೇಲೆಲ್ಲ ಸೇರ್ತೈತಮ್ಮ, ನನ್ನ ಬಾಡಿಯಲ್ಲಿ ಒಳಗಡೆ. ಅದಾದ್ಮೇಲೆ ಒಂದು 2 ನಿಮಿಷ ಆಯ್ತಮ್ಮ. ಮಾತ್ರ ಹಿಂದಾಡಿ ಕೈ ಮುಗಿದು ಧನ್ಯವಾದಗಳು ಬಾಬಾಜಿ ಅಂತ ಮಲ್ಕೊಂಡೆ. ಮುಂಜಾನೆ ಹೇಳ್ಬಿಟ್ಟಿಗೆ ನನ್ನ ಪೂರ್ ಬಾಡಿ ನಂದು ಕ್ಯೂರ್ ಆಗಿತ್ತಮ್ಮ. ಅಮ್ಮ, ಈಗ ನೀವು ಕ್ಲಾಸಸ್ ಅಂದ್ರೆ ಕೋರ್ಸ್ ಮಾಡ್ತೀರಾ ಅಂತ ಗೊತ್ತಾಯ್ತು, ಟ್ರೈನಿಂಗ್ ಎಲ್ಲ ಕೊಡ್ತೀರಾ ಅಂತ. ಆಧ್ಯಾತ್ಮಿಕ ಬಗ್ಗೆನ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸಿ ನಮಗೆ. ಹೌದು, ಆಧ್ಯಾತ್ಮಿಕದ ಬಗ್ಗೆನೇ ನಾನು ಮಾಡೋದು ಕೋರ್ಸು. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಬರ್ದಿರೋದು ಯಾವ್ದೋ ಆಲ್ರೆಡಿ ಇರೋ ಕ್ಲಾಸಸ್ನ ನಾವು ಮಾಡಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ನನಗೆ ಅಪ್ಸರ ಮುಂಚೆಯಿಂದನೂ ಕನೆಕ್ಟಿವಿಟಿಲಿದ್ರು. ಅವ್ರು ನನ್ಗೊಂದು ಮಂತ್ರ ಹೇಳ್ಕೊಟ್ಟಿದ್ರು. ನಾನು ಆ ಮಂತ್ರ ಜಪ ಡೈಲಿ ಮಾಡ್ತಾ ಇದ್ದೆ. ಅದು ಮಾಡ್ತಾ ಒಂದು ದಿನ ಏನ್ ಮಾಡಿದ್ರು ಅಂದ್ರೆ, ನಂದೊಂದು ಯಾಕೆ ನೀನ್ ಕೋರ್ಸ್ ಮಾಡಬಾರ್ದು ಅಂತ ಹೇಳಿದ್ರು. ಆವಾಗ ಕೂತ್ಕೊಂಡು ಕೋರ್ಸ್ ಫುಲ್ಲು ಅವ್ರು ನನಗೆ ಹೇಳ್ಕೊಟ್ರು ಸಿಂಬಲ್ಸು, ಆ ಸಿಂಬಲ್ಸ್ ಉಪಯೋಗ ಏನು ಎಲ್ಲಾನು ಪ್ರತಿಯೊಂದು ಹೇಳ್ಕೊಟ್ಟಿದ್ದು. ಅಪ್ಸರ ಅಂದ್ರೆ ಇಲ್ಲಿ ಸ್ಪಿರಿಚುವಲ್, ಇಲ್ಲಿ ಗುರುಗಳಲ್ಲ ಅವರು. ಇಲ್ಲ, ಅಪ್ಸರಾ ಸ್ತ್ರೀ ಅಂತ ಹೇಳ್ತೀವ, ಅಪ್ಸರಾನೇ ಕನೆಕ್ಟ್ ಆಗಿರೋದು ನನ್ಗೆ. ನನ್ಗೆ ಒಂದ್ಸಲ ಮೆಡಿಟೇಷನ್ ಅಲ್ಲಿ ಅವ್ರು ಕನೆಕ್ಟ್ ಆಗಿದ್ರು. ಅವರು ನನ್ಗೆ ಒಂದು ಇದು ಕೊಟ್ಟಿದ್ರು, ಮಂತ್ರ ಕೊಟ್ಟಿದ್ರು. ಆ ಮಂತ್ರನ ನೀನು ಹೇಳು ಡೈಲಿ ಅಂತ ನನ್ಗೆ ಹೇಳಿದ್ರು. ಆ ಮಂತ್ರ ಸಾಧನೆ ಮಾಡ್ತಾ ಇದ್ದೆ. ಒಂದಿನ ಏನ್ ಹೇಳಿದ್ರು, ಇವಾಗ ನಿನ್ಗೆ ಟೈಮ್ ಆಯ್ತು, ನೀನ್ ಇವಾಗ ಹೇಳ್ಕೊಡು ಬೇರೆಯವ್ರಿಗೂ ಅಂತ. ಆವಾಗ ಫುಲ್ಲು ಕೋರ್ಸ್ ನನಗೆ ಅವ್ರು ಹೇಳ್ಕೊಟ್ರು. ಯಾವ ತರ ಏನು ಹೀಲಿಂಗ್ಗೆ, ಅದು ಹೀಲಿಂಗ್ ಕೋರ್ಸೇ ಫುಲ್ ಹೇಳ್ಕೊಟ್ರು. ಅದರಲ್ಲಿ ನಿಮ್ಗೆ ಮಂತ್ರ ಇದೆ, ಮತ್ತೆ ಸಿಂಬಲ್ಸ್ ಇದೆ, ಹೇಗೆ ಹೀಲಿಂಗ್ ಮಾಡ್ಕೋಬೇಕು, ಅದರಿಂದ ಏನು ಆಗತ್ತೆ ನಿಮ್ ಲೈಫ್ ಅಲ್ಲಿ ಚೇಂಜ್ ಅಂತ. ಇದು ಏನಂತ ಹೇಳಿದ್ರೆ, ಅಪ್ಸರ ಕೋರ್ಸ್ ಅಲ್ಲಿ ಏನಂದ್ರೆ ಮೇನ್ ಬ್ಯೂಟಿ. ಯಾಕೆ ಬ್ಯೂಟಿ ಇದು, ಮತ್ತೆ ಕನೆಕ್ಟೆಡ್ ಟು ಬ್ಲಾಕ್ ಮ್ಯಾಜಿಕ್. ಬ್ಲಾಕ್ ಮ್ಯಾಜಿಕ್ ಮಾಡಿ ಬ್ಯೂಟಿ ಹಾಳು ಮಾಡ್ಬಿಡ್ತಾರೆ. ಎಲ್ಲ ಹೆಣ್ಮಕ್ಳದು ಬ್ಯೂಟಿ, ಗಂಡ್ ಮಕ್ಳದ್ ಬ್ಯೂಟಿ, ಎಲ್ರದ್ದು ಬ್ಯೂಟಿ ಹಾಳು ಮಾಡ್ತಾರೆ. ಮತ್ತೆ ಸಂಸಾರ ರಿಲೇಶನ್ಶಿಪ್ ಹಾಳು ಮಾಡ್ಬಿಡ್ತಾರೆ ಗಂಡ ಹೆಂಡತಿ. ಆ ತರದ್ದಕ್ಕೆ ಮತ್ತೆ ಬ್ಯೂಟಿಗೆ, ಹೆಲ್ತ್ಗೆ, ಎಲ್ಲದಕ್ಕೂ ಇವ್ರು ನಮ್ಗೆ ಹೇಳ್ಕೊಟ್ರು. ಆವಾಗ ಅದನ್ನ ಕಲ್ಸದ ಮೇಲೆ ಒಬ್ರು ಗಂಡ ಹೆಂಡತಿ ಅದನ್ನ ಕಲ್ತ್ರು. ಒಬ್ರು ಕೋರ್ಸು, ಅಪ್ಸರ ಕೋರ್ಸು. ಒಬ್ರು ಗಂಡ ಹೆಂಡತಿ ಏನಂದ್ರೆ, ಅವ್ರ ಗಂಡ ಬಂದು ಚೆನ್ನೈಯಲ್ಲಿದ್ದಾರೆ, ತುಂಬಾ ವರ್ಷ ಆಯ್ತು. ಇವರು ಮೀಟೇ ಮಾಡಿಲ್ಲ, ಮಾತು ಆಡಿಲ್ಲ ಫೋನಲ್ಲಿ. ಅವ್ರು ಈ ಕೋರ್ಸ್ ಕಲ್ತ ಮೇಲೆ, ಈ ಮಂತ್ರ ಹೇಳಿದ್ಮೇಲೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ಮೇಲೆ ಅವ್ರ ಗಂಡ ಇವ್ರ ಮನೆಗ್ ಬಂದ್ರು, ಕಾಲ್ ಮಾಡಿದ್ರು. ಈಗ ಇವ್ರ ಜೊತೆನೆ ಇದಾರೆ ಅವರು. ಆ ತರದ್ದು ಚೇಂಜಸ್ ಆಯ್ತು. ರಿಲೇಶನ್ಶಿಪ್ ತುಂಬಾ ಅವ್ರಿಗೆ ಒಂದು 5 days ಅಲ್ಲೇ 3 days ಅಲ್ಲೇ ಆಯ್ತು. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ರು. ಇನ್ನೊಂದು ಹುಡುಗಿಗೆ ಏನು ಅಂತ ಹೇಳಿದ್ರೆ, ಆ ಹುಡುಗಿ ದೊಡ್ಡೋಳಾದಾಗ ಏನ್ ಮಾಡ್ತಾರ, ಅದು ಬಟ್ಟೆ ಅದು ಇದೇನೋ ತಗೊಂಡು ಬ್ಲಾಕ್ ಮ್ಯಾಜಿಕ್ ಮಾಡಿ ಆ ಹುಡುಗಿ ತುಂಬಾ ಬೆಳ್ಳಗಿರೋ ಹುಡುಗಿ ಆ ಕಪ್ಪು ಬೆಕ್ಕನ್ನ ಬಲಿ ಕೊಟ್ಟು ಒಂಥರ ಕಪ್ಪಾಗ್ಬಿಟ್ಟಿತ್ತ ಹುಡುಗಿ. ಬ್ಯೂಟಿಫುಲ್ ಇದಾಗ್ಬಿಟ್ಟಿತ್ತು, ಮೈಯಲ್ಲೆಲ್ಲ ಬ್ಲಾಕ್ ಸ್ಪಾಟ್ಸ್ ಆತರ. ಅವ್ರ ತಾಯಿ ನಮ್ಮ ಹತ್ರ ಬಂದು ಕೇಳಿದ್ಮೇಲೆ ನಾನು ಆ ಹುಡುಗಿಗೆ ಹೇಳ್ಕೊಟ್ಟೆ ಇದನ್ನ. ಅವಳು ಮಾಡಕ್ ಶುರು ಮಾಡಿದ್ಮೇಲೆ ಅವಳು ವೆಯ್ಟ್ ಲಾಸ್ ಆಗ್ತಾ ಇರ್ಲಿಲ್ಲ ತುಂಬಾ ವರ್ಷದಿಂದ. ಆಮೇಲೆ ಇದು ಹೇಳ್ಕೊಟ್ಮೇಲೆ ಅವಳು ತುಂಬಾ ನಾರ್ಮಲ್ ಕಲರ್ ಬಂದ್ಲು. ಮತ್ತೆ ಇವಾಗ ವೆಯ್ಟ್ ಲಾಸ್ ಮಾಡಿದಾಳೆ 20 kgs. ಸೊ ಇದರಿಂದ ಆಗಿದ್ದು ಅಂತ ಹೇಳಿ ಅವ್ರ ತಾಯಿ ಪ್ರತಿ ಸಲ ಫೋನ್ ಮಾಡಿದಾಗ್ಲೂ ಅವ್ರು ಹೇಳ್ತಾ ಇರ್ತಾರೆ, ಮೇಡಮ್ ನೀವು ಹೇಳ್ಕೊಟ್ಟಿದ್ರಿಂದಾನೆ ನನ್ನ ಮಗಳು ಇವಾಗ ತುಂಬಾ ಚೆನ್ನಾಗಿದ್ದಾಳೆ ಅಂತ. ಯಾಕಂದ್ರೆ ಬಾಡಿ ಶೇಮಿಂಗು ಕಾಲೇಜ್ಗಳಲ್ಲಿ ನಡೀತಾನೆ ಇರ್ತಾರೆ. ಅವಳು ಕಾಲೇಜ್ಗೆ ಹೋಗೋ ಹುಡುಗಿ, ಇವಾಗ ಅವಳು ಸ್ಲಿಮ್ ಆಗಿರೋದ್ರಿಂದ ಅವಳಿಗೂ ಒಂಥರ ಕಾನ್ಫಿಡೆನ್ಸ್ ಬಂದಿದೆ. ಆ ತರದ್ದು ಇದು ಕೋರ್ಸ್. ಇದರಿಂದ ಏನ್ ಉಪಯೋಗ ಅಂತ 2 ಯೂಸಸ್ ಹೇಳಿದೀನಿ. ಇನ್ನು ಬೇಕಾದಷ್ಟು ಯೂಸಸ್ ಇದೆ, ಕಲ್ತವ್ರಿಗೆ ಗೊತ್ತಾಗುತ್ತೆ. ಮತ್ತೆ ನಾನು ಒಂದು ದಿನ ಪ್ರತ್ಯಂಗಿರಾ ಟೆಂಪಲ್ಗೆ ಹೋದಾಗ ಪ್ರತ್ಯಂಗಿರಾ ದೇವಿ ನನಗೆ ಒಂದು ಕೋರ್ಸ್ ಕೊಟ್ರು.
ಪ್ರತ್ಯಂಗಿರಾ ದೇವಿಯಿಂದ ಡೌನ್ಲೋಡ್ ಆಗಿರೋ ಕೋರ್ಸು. Okay. ಅದು ಮೇಜರ್ಲಿ ಫಾರ್ ಬ್ಲಾಕ್ ಮ್ಯಾಜಿಕ್. ಹಾ. ಬ್ಲಾಕ್ ಮ್ಯಾಜಿಕ್ ನ ಹೇಗೆ ಕಂಡುಹಿಡಿಯೋದು, ಬ್ಲಾಕ್ ಮ್ಯಾಜಿಕ್ ಇಂದ ಹೇಗೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ. Okay. ಅದು ಒಂದು ಕೋರ್ಸ್ ಇದೆ, ಪವರ್ ಆಫ್ ಪ್ರತ್ಯಂಗಿರಾ ಅಂತ ಕೋರ್ಸಸ್. Okay, okay. ಇನ್ನೊಂದು ವಾರಾಹಿ ಅಮ್ಮ ನನ್ಗೊಂದು ಕೋರ್ಸ್ ಕೊಟ್ಟಿದ್ದಾರೆ. ಹಾ, ಹಾ, ಹಾ. ಆಯ್ತಾ. ವಾರಾಹಿ ಅಮ್ಮನ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಹೊಟ್ಟೆಗೆ ಮದ್ದೆಲ್ಲ ಹಾಕಿರ್ತಾರಲ್ಲ, ಹೌದು. ಆ ಮದ್ದನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಪವರ್ಫುಲ್ ಸಿಂಬಲ್ ಕೊಟ್ಟಿದ್ದಾರೆ Okay, okay. ಅವ್ರು ನಮ್ಗೆ. ಅವರು ಮಂತ್ರಗಳು ಕೊಟ್ಟಿದ್ದಾರೆ, ಅವರು ಮತ್ತೆ ತುಂಬಾ ಸಿಂಬಲ್ಸ್ ಬ್ಲಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಷನ್ಗೆ, ಮತ್ತೆ ಬ್ಲಾಕ್ ಮ್ಯಾಜಿಕ್ ಡಿಟೆಕ್ಟ್ ಮಾಡೋದಕ್ಕೆ, ಮತ್ತೆ ಅದನ್ನ ಬರೋದಕ್ಕೆ ಮುಂಚೆನೆ ಹೇಗೆ ಹೀಲ್ ಮಾಡ್ಕೊಳ್ಳೋದು, Okay, okay. ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತ್ಯಂಗಿರಾ ದೇವಿನೇ ನಿಮಗೆ ಬಂದು ಪ್ರತ್ಯಂಗಿರಾ ದೇವಿಯಿಂದಾನೇ ಬಂದಿ. ನಾನು ಟೆಂಪಲ್ಗೆ ಹೋದಾಗ ಅಲ್ಲೇ ನನಗೆ ಬಂದಿದ್ದದು ಡೌನ್ಲೋಡ್ ಆಗಿ. ಅಂದ್ರೆ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಅವ್ರು ಧ್ಯಾನದಲ್ಲಿ ಹೇಳ್ತಾರೆ ಅವರು ಈ ತರ ಮಾಡಿ ಅಂತ. ಹೌದು. ಓಕೆ. ಅಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಮನುಷ್ಯ ಗುರುಗಳು ಆತರ ಬಂದು ಹೇಳಿದಲ್ಲ ನಿಮ್ಗೆ? ಇಲ್ಲ, ನಮ್ಗೆ ಡೈರೆಕ್ಟ್ ವಾರಾಹಿಯಿಂದಾನೇ ಬಂದಿರೋದು, ಡೈರೆಕ್ಟ್ ಪ್ರತ್ಯಂಗಿರಾಯಿಂದ, ಡೈರೆಕ್ಟ್ ಅಪ್ಸರಾಯಿಂದ ಬಂದಿರೋದು. ದೇವನ ದೇವತೆಗಳ ಕಡೆಯಿಂದ? ಹೌದು, ಹೌದು. ಅದು ಮತ್ತೆ ಚಾಮುಂಡೇಶ್ವರಿ ಇದೊಂದಿದೆ. ಚಾಮುಂಡಿ ದೇವಿನೇ ಸಾಕ್ಷಾತ್ ನನ್ನ ಒಂದು ಕೋರ್ಸ್ ನೀನ್ ಮಾಡ್ಬೇಕು ಅಂತ ಹೇಳಿ ಚಾಮುಂಡೇಶ್ವರಿ ಅವ್ರದ್ದು ಒಂದು ಕೋರ್ಸ್ ಇದೆ. ಅದರಲ್ಲೂ ಅಷ್ಟೇ, ಆ ಕೋರ್ಸ್ ಅಲ್ಲಿ ಒಂದು ಹುಡುಗಿ ಕಲ್ತಿದ್ದಾಗ ಅವ್ರ ತಂದೆಗೆ ಅವರು ತುಂಬಾ ಹೆಸರು ಮಾಡ್ಕೊಂಡಿರೋರು, ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇರೋಂಥವ್ರು. ಅವ್ರನ್ನ ಪೊಲಿಟಿಕಲಿ ಅವ್ರು ಇಂಪ್ರೂವ್ ಆಗದೆ ಇರೋ ತರ ಬ್ಲಾಕ್ ಮಾಡ್ಬಿಟ್ಟಿದ್ರು ಅವ್ರನ್ನ. ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಬಲಿ ಕೊಟ್ಟೇನೆ ಅವರ ಒಂದು ಕರಿಯರ್ ನ ಬ್ಲಾಕ್ ಮಾಡ್ಬಿಟ್ಟಿದ್ರು. ಅದು ಅವ್ರು ಎಲ್ಲಿ ಯಾವ್ದೇ ಅವರು ಕೋಣ ಬಲಿ ಕೊಟ್ಟಿದ್ರು. ಕೋಣ ಬಲಿ ಕೊಟ್ಟಿದ್ರು. ಅಂದ್ರೆ ಅವ್ರು ರಾಜಕೀಯದವರು ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟಿದ್ರು. ಇಲ್ಲಿ ನಮ್ಮ ಕರ್ನಾಟಕದನ್ನ ನಮ್ಮ ಕರ್ನಾಟಕದವ್ರೆ. ಅಂದ್ರೆ ಯಾವ ಪೋಸ್ಟ್ ಅಲ್ಲಿ ಇದ್ರು? ಯಾವ ಅದು ನನ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಪಾಲಿಟಿಕ್ಸ್ ಅಲ್ಲಿ ಇದ್ರು ಅವ್ರ ತಂದೆ ಅಂತ ಗೊತ್ತು. ಆ ಹುಡುಗಿ ಬಂದು ಡಾಕ್ಟರ್, ಅವ್ರ ತಂದೆ ಪಾಲಿಟಿಕ್ಸ್ ಅಲ್ಲಿ ಇದ್ರು. ಆ ಹುಡುಗಿ ಕಲ್ತ್ಕೊಂತು ಇದನ್ನ. ಕಲ್ತ್ಕೊಂಡ್ಮೇಲೆ ಆ ಹುಡುಗಿ ಹೀಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ ತಂದೆಗೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಯಾವ್ದೋ ಒಂದು ಓಪನ್ ಅಪ್ ಆಯ್ತು ಕರಿಯರ್. ಅದ್ ಎಲ್ಲಿಗೋ ಮೆಂಬರ್ ಆದ್ರು ಅಂತ ಹೇಳ್ಬಿಟ್ಟು ಆ ಹುಡುಗಿ ನನ್ ಖುಷಿಯಿಂದ ಹೇಳ್ಕೊಂತು. ಅಂದ್ರೆ ಮಾಡ್ಬೇಕು ನಾವು ಕಲ್ತ್ಬಿಟ್ಟು ಬಿಟ್ಬಿಟ್ರೆ ಏನೂ ಆಗೋದಿಲ್ಲ. ಬಟ್ ಚಾಮುಂಡೇಶ್ವರಿದು ಅದೂನು ಬ್ಲಾಕ್ ಮ್ಯಾಜಿಕ್ ಕ್ಲಿಯರಿಂಗು, ಒಂದೊಂದು ದೇವಿನೂ ಒಂದೊಂದು ಲೆವೆಲ್ ಅಲ್ಲಿ ಆಗುತ್ತೆ ಆತರ. ಮತ್ತೆ ಕಾಮಾಖ್ಯ ದೇವಿದು ಕೋರ್ಸ್ ಇದೆ, ಕಾಮಾಖ್ಯ ದೇವಿದು ಹೇಳ್ಕೊಡ್ತೀನಿ. ಅದು ಕಾಮಾಖ್ಯ ದೇವಿಯಿಂದಾನೇ ಬಂದಿರೋ ಕೋರ್ಸ್ ನನಗೆ. ಡೈರೆಕ್ಟೇ ಬಂದಿದೆ ಅವರಿಂದ ಕೋರ್ಸ್. ಅದಕ್ಕೆ ನಾನು ಹೇಳ್ತಾ ಇರೋದು, ಬೇರೆ ಯಾರೋ ಹೇಳ್ಕೊಟ್ಟಿದ್ದು ನಾನು ಹೇಳ್ಕೊಡಲ್ಲ. ನನ್ನ ಹತ್ರ ಕೋರ್ಸ್ ಬಂದು ಎಲ್ಲ ಫುಲ್ಲು ದೇವಿಯಿಂದಾನೇ ಬಂದಿರೋ ಕೋರ್ಸ್. ಅದಕ್ಕೆ ಅದಷ್ಟು ಪವರ್ಫುಲ್. ಹೌದು, ಅಮ್ಮನೇ ನನಗೆ ಸಾಕ್ಷಾತ್ ಹೇಳಿರೋದು. ಅಮ್ಮ ನನ್ಗೇನು ಅಂತ ಹೇಳಿದ್ರೆ, ಆ ಒಂದೊಂದು ಸಿಂಬಲ್ ನಿಮಗ್ ನಾನು ಹೇಳಕ್ ಆಗೋದಿಲ್ಲ, ಆದ್ರೆ ಒಂದೊಂದು ಸಿಂಬಲ್ ಹಿಂದೆ ಇರೋ ಮಹತ್ವನ ನನಗೆ ಹೇಳಿ ಅದನ್ನ ಬರ್ಸಿದ್ದಾರೆ. ಆಯ್ತಾ. ಇದು ಕಾಮಾಖ್ಯದ್ ಬಂದು ಇವಾಗ PCOC ಪ್ರಾಬ್ಲಮ್ ಇರುತ್ತೆ, ಹೆಣ್ಮಕ್ಳದು ಗರ್ಭಾಶಯ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು, ಬ್ಲಡ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು, ಮತ್ತೆ ಮಹಾ ಘೋರವಾದ ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಅದು ರಿಲೀಸ್ ಆಗುತ್ತೆ. ರಿಲೀಸ್ ಅಂದ್ರೆ ಏನು ಅಂದ್ರೆ, ಇವಾಗ ನೋಡಿ ನೀವು ಬ್ಲಾಕ್ ಮ್ಯಾಜಿಕ್ ಮಾಡಿದಾಗ ಕಟ್ ಹಾಕ್ದಂಗ್ ಇರುತ್ತೆ. ಆ ಕಟ್ಟನ್ನ ಎಷ್ಟೋ ಜನದ ಕೈಲಿ ಬಿಡ್ಸಕ್ಕಾಗಲ್ಲ. ಯಾವಾಗ ನೀವು ಅಮ್ಮನ ಮಂತ್ರ ಅವರೇ ಹೇಳ್ಕೊಟ್ರ ಮಂತ್ರ, ಅವ್ರು ಹೇಳ್ಕೊಟ್ರ ಸಿಂಬಲ್ಸ್ ನೀವು ಹಾಕೊಂಡಿದ ತಕ್ಷಣ ನಿಮ್ಗೆ ಫ್ರೀ ಆಗುತ್ತೆ. ಒಂದು ಹುಡುಗಿದು ಹೀಗೆ ನನ್ನ ಹತ್ರ ಬಂದಿದ್ಲು, ಏನೋ ಕಲಿಬೇಕಂಟಿ ನಿಮ್ಮ ಹತ್ರ, ನೀವೇನ್ ಕೋರ್ಸ್ ಹೇಳಿದ್ರು ನಾನು ಅದನ್ನ ಕಲಿತೀನಿ ಅಂತ ಬಂದಿದ್ಲು. ಅವಾಗ ತುಂಬಾ ಬ್ಲಾಕ್ ಮ್ಯಾಜಿಕ್ ಇತ್ತು ಅವ್ರಿಗೆ. ನನಗ್ ಬಂದಿದ್ದು ಅವಳು ಕಾಮಾಖ್ಯ ಕಲಿಬೇಕು ಅಂತ. ಅವಳು ಅವಾಗ್ಲೇ ಕಾಮಾಖ್ಯಾಗ ಹೋಗ್ತಾ ಇದ್ಲಂತೆ. ಹೇಳಿದ್ಲು, ನನಗ್ ನೀನ್ ಕಾಮಾಖ್ಯನೇ ಕಲಿಬೇಕು ಅಂತ ಬರ್ತಾ ಇದೆ ಅಂತ ಹೇಳ್ದೆ. ಅವಳು ಹೋದ್ಲು. ಅವಳು ತುಂಬಾ ಕಷ್ಟ ಇತ್ತು, ಮದ್ವೆ ಆಗೋದೂನು ಒಪ್ಪೋದೂನು ಡೌಟ್ ಇತ್ತು. ಈಗ ಅವಳಿಗೆ ಮದ್ವೆ ಸೆಟ್ ಆಗಿದೆ, ಮನೇಲಿ ಎಲ್ಲ ಒಪ್ಕೊಂಡಿದ್ದಾರೆ ಮದ್ವೆಗೆ. ಅಂದ್ರೆ ಅವಳು ಕಲ್ತ್ಕೊಂಡ್ಲು ಕಾಮಾಖ್ಯ ಮಾಡ್ತಾ ಇದ್ದಾಳು. ಕಾಮಾಖ್ಯ ಕೋರ್ಸ್ ಇಂದ ಅದೊಂದು ಆಗಿದೆ ಅವಳಿಗೆ. ಯಾಕಂದ್ರೆ ಮದ್ವೆನೂ ಬ್ಲಾಕ್ ಮಾಡಿರ್ತಾರಲ್ಲ, ಹಂಗಾಗಿ ಅದೊಂದಾಗಿದೆ ಕಾಮಾಖ್ಯ ಕೋರ್ಸ್ ಇಂದ ಅವಳಿಗೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ತುಂಬಾ ಕೋರ್ಸಸ್ ಇದೆ ತರ. ಆಕಾಶಿಕ್ ರೆಕಾರ್ಡಿಂಗ್ ನಾನು ಹೇಳ್ಕೊಡ್ತೀನಿ, ನಾನೇ ಆಕಾಶಿಕ್ ರೆಕಾರ್ಡ್ ರೀಡಿಂಗ್. ಈಗ ನೀವು ದೀಕ್ಷೆ ಕೊಡ್ತೀರಾ ಬೇರೆಯವರಿಗೆ? ಕ್ಲಾಸ್ ಬಂದ್ರೆ ದೀಕ್ಷೆ ಕೊಡ್ತೀರಾ? ಯಾವ ತರ ದೀಕ್ಷೆ ಅಂದ್ರೆ ಇದೆಲ್ಲ ಆನ್ಲೈನ್ ಕ್ಲಾಸಸ್. ಕ್ಲಾಸ್ ಮಾಡ್ಬಿಟ್ಟು ಎಷ್ಟು ದಿವಸ ಕ್ಲಾಸ್ ಮಾಡ್ತೀರಾ? ಕ್ಲಾಸ್ 10 ದಿನ ಇರುತ್ತೆ. ಆನ್ಲೈನ್ ಕ್ಲಾಸ್? ಹೌದು, ಆನ್ಲೈನ್ ಕ್ಲಾಸ್. ಡೈಲಿ 1 ಅವರ್ ಇರುತ್ತೆ. ಆನ್ಲೈನ್ ವಿಡಿಯೋ ಕಾಲ್ ಅಲ್ಲೇ ಮಾಡೋದು ಕ್ಲಾಸ್. ಎಷ್ಟು ಹೊತ್ತಿಗೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಜನ ಬಂದಿದ್ದಾರೆ, ಹೇಗೆ ಟೈಮಿಂಗ್ಸ್ ನೋಡ್ಕೋತೀವಿ. ಈಗೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆಫೀಸ್ ಬಿಟ್ಟಿದ ತಕ್ಷಣ, ಯಾಕಂದ್ರೆ ನಾರ್ಮಲಿ ಜಾಸ್ತಿ ಲೇಡೀಸ್ ಬರ್ತಾರೆ, ಹುಡುಗರು ಬರ್ತಾರೆ, ಲೇಡೀಸೇ ಬರೋದ್ರಿಂದ ವರ್ಕಿಂಗ್ ವಿಮೆನ್ ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ. ಅವ್ರ ಟೈಮ್ ಯಾವ ಟೈಮ್ ಅಡ್ಜಸ್ಟ್ ಆಗತ್ತೆ ನೋಡ್ಕೊಂಡು ಟೈಮ್ ಅಂದ್ರೆ ಅವ್ರಿಗೆ
ಯಾಕಂದ್ರೆ ಅವ್ರಿಗೂ ತೊಂದರೆ ಆಗ್ಬಾರ್ದು. ಬಟ್ ಏನು ನಮ್ಮ ಟೈಮಲ್ಲೇ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಕೊಡ್ತೀವಿ ನಾವು ಅವ್ರಿಗೆ. ಬಟ್ ಮ್ಯಾಕ್ಸಿಮಮ್ ನಾನು ಅವ್ರು ಮಾಡೋವರೆಗೂ ಬಿಡಲ್ಲ, ಮಾಡ್ಲೇಬೇಕು. ನಾನೇ ಇದ್ದು ಮಾಡಿಸ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನ್ ಚೇಂಜಸ್ ಆಗ್ತಿದೆ ಏನು ಪ್ರತಿಯೊಂದು ನಾನು ಇದ್ದು ಕೇಳಿ ನಾನೇ 1-to-1 ಮಾಡ್ತೀನಿ. ನಾನು ನಾವು ಒಬ್ರೇ ಇದು ಕಲ್ತ್ಕೋತೀವಿ. ನಮ್ಗೆ ಯಾರು ಗ್ರೂಪ್ ಅಲ್ಲಿ ಬೇಡ ಅಂದ್ರೆ 1-to-1 ಕ್ಲಾಸಸ್ ಮಾಡ್ತೀನಿ. ಆಮೇಲೆ ಸರ್ಟಿಫಿಕೇಟ್ ಏನಾದ್ರು ಕೊಡ್ತೀರಾ ಕೊನೆಗೆ? ಎಲ್ಲ ಆದ್ಮೇಲೆ ಸರ್ಟಿಫಿಕೇಟ್ ಏನು ಕೊಡ್ತೀರಾ? ಅದಕ್ಕೆ ಸರ್ಟಿಫಿಕೇಟ್ ಏನಂದ್ರೆ ಇದು ನೋಡಿ, ಈ ಕೋರ್ಸ್ಗೆ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಶಕ್ತಿ ಒಂದು ಬಂದಿದೆ. ಸರ್ಟಿಫಿಕೇಟ್ ಕೊಡ್ತೀವಿ, ಇಲ್ಲ ಅಂತಲ್ಲ ಹೇಳಿದ್ದು ನನಗೆ. ಸರ್ಟಿಫಿಕೇಟ್ ಲೆಕ್ಕ ಬರಲ್ಲ. ಇದೇನಂದ್ರೆ ಕನೆಕ್ಟ್ ಮಾಡ್ಕೊಂತಾರೆ. ಇದರಲ್ಲಿ ನಾವು ಇನ್ನೊಂದೇನ್ ಹೇಳ್ಕೊಡ್ತೀವಿ ಕೋರ್ಸ್ಗಳಲ್ಲಿ ಅಂದ್ರೆ ಡೈರೆಕ್ಟ್ ಅವ್ರು ಮಾತಾಡ್ಬೋದು, ಅಮ್ಮನ ಜೊತೆ ಸಂಪರ್ಕ ಮಾಡ್ಬೋದು, ಆ ತರದ್ದು ಹೇಳ್ಕೊಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ಲೈಫಲ್ಲಿ ಯಾವ್ದೇ ಲೆವೆಲ್ ಅಲ್ಲಿ ಏನೇ ಕಷ್ಟಗಳಿದ್ರು ಡೈರೆಕ್ಟ್ ಅಮ್ಮನ ಹತ್ರನೇ ಮಾತಾಡ್ಕೋಬಹುದು, ಕ್ಲಿಯರ್ ಮಾಡ್ಕೋಬಹುದು. ಬೇರೆ ಗುರುಗಳು ಮಂತ್ರವಾದಿಗಳನ್ನ ಹೋಗಿ ಭಿಕ್ಷೆ ಬಿಡಬೇಕಂತ ಇಲ್ಲ, ಏನು ಇಲ್ಲ. ಡೈರೆಕ್ಟ್ ಕನೆಕ್ಷನ್. ನೀವು ಪೂಜಾರಿ ಜೊತೆ ಕನೆಕ್ಷನ್ ಇಟ್ಕೋತೀರಾ, ದೇವ್ರ ಜೊತೆ ಕನೆಕ್ಷನ್ ಇಟ್ಕೋತೀರಾ. ದೇವ್ರ ಜೊತೆ ಕನೆಕ್ಷನ್ ಇಟ್ಕೊಂಡ್ರೆ ಒಳ್ಳೇದಲ್ವಾ? ಪೂಜಾರಿ ಯಾಕಬೇಕು ನಮ್ಗೆ? ಮಧ್ಯವರ್ತಿ ಬೇಡವೇ ಬೇಡ. ಮಧ್ಯವರ್ತಿ ಬೇರೆ ತರ ಮಾಡ್ಬೋದು, ಆದ್ರೆ ನಮ್ಗೆ ಡೈರೆಕ್ಟ್ ಕನೆಕ್ಷನ್ ಇದ್ದಾಗ ಯಾರು ನಮ್ ಕನೆಕ್ಷನ್ ಬ್ರೇಕ್ ಮಾಡಕ್ಕಾಗಲ್ಲ. ಅವರಿಂದ ಡೈರೆಕ್ಟ್ ಮೆಸೇಜ್ ನಮಗ್ ಬರ್ತಾ ಇದೆ. ಮಧ್ಯದಲ್ಲಿ ಯಾರು ಇವಾಗ ಹೇಳ್ತಾರಲ್ಲ ಮಧ್ಯವರ್ತಿಗಳು ಇಲ್ದೇ ಇರೋಂತ ಸೇಲ್ಸ್ ಇದು. ಸೊ ಗ್ರಾಹಕರಿಗೆ ಕಸ್ಟಮರ್ ಅವ್ರಿಗೆ ಮಾತ್ರನೇ ಅಂತ ಆತರ ಇದು ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ. ಅದ್ ನಂಬಿಕೆ ಬೇಕಷ್ಟೇ. ಹೆಂಗೆ ನಾವು ಮಾತಾಡಕ್ಕಾಗುತ್ತಾ ಅಮ್ಮನ ಜೊತೆ ಅಂತ ಹೇಳಿದ್ರೆ ಅಮ್ಮ ಅಮ್ಮನೇ ಆಯ್ತಾ. ಕಾಳಿ ಆದ್ರೂನು ಗಣೇಶಂಗ್ ಅಮ್ಮನೇ ತಾನೆ ಕಾಳಿ. ಕಾಳಿ ಅಂತ ಗಣೇಶ ಏನು ಹೆದರ್ಕೊಳ್ಳಲ್ಲ. ಅದೇ ತರ ನಾವು ಮಕ್ಕಳು ಆಗಿರೋದ್ರಿಂದ ಅಮ್ಮ ಎಂತವ್ರಿಗೂ ಅಮ್ಮನೇ, ನಾವು ಹೆದರ್ಕೊಳ್ಳೋದೇನ್ ಬೇಡ. ಇನ್ನೊಂದೇನಂತ ಹೇಳಿದ್ರೆ ನಾಗಾಸ್ದೂನು ನಾನು ನಾಗಗಳದ್ದು ಕೋರ್ಸ್ ಮಾಡ್ತೀನಿ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ ನಾಗ ದೋಷ ಇರುತ್ತಲ್ವಾ, ಇವಾಗ ನಾಗದೋಷ ಎಲ್ಲಿ ಹೋದ್ರೂ ಕ್ಲಿಯರ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲೇನಂತ ಹೇಳಿದ್ರೆ ನಾಗಗಳ ಜೊತೆ ಸಂಪರ್ಕ. ಬಟ್ ಈ ಕ್ಲಾಸ್ ಬಂದು ತುಂಬಾ ಸಾತ್ವಿಕವಾದ ಕ್ಲಾಸ್. ಇದು ಹೇಳ್ಕೊಡುವಾಗ ನಾವು ಏನು ನಾನ್ ವೆಜ್ ತಿನ್ಬಾರ್ದು, ತಲೆಗೆ ಸ್ನಾನ ಮಾಡ್ಕೊಂಡೇ ಬರ್ಬೇಕು, ಹಳದಿ ಇಲ್ಲ ಬಿಳಿ ಬಟ್ಟೆ ಹಾಕೊಂಡೇ ಕ್ಲಾಸಲ್ಲಿ ಕೂತ್ಕೋಬೇಕಂತ ಎಲ್ಲ ತುಂಬಾ ರೂಲ್ಸ್ ಇದೆ. ನಾಗ ಫಿಸಿಕಲ್ ಅಲ್ಲಿ ಮಾಡ್ತೀರಾ ಅಥವಾ ಅದನ್ನು? ಇಲ್ಲ, ಎಲ್ಲ ನಾವು ಆನ್ಲೈನ್ ಕ್ಲಾಸ್ ಮಾಡೋದು. ಆನ್ಲೈನ್ ಕ್ಲಾಸ್ ಯಾಕಂದ್ರೆ ಫಿಸಿಕಲಿ ಇವಾಗ ಯಾರಿಗೂ ಟೈಮ್ ಇರಲ್ಲ. ಸಾತ್ವಿಕವಾಗಿ ತುಂಬಾ ಶುದ್ಧವಾಗಿರ್ಬೇಕು ನಾಗಾಸ್ತ್ ಮಾಡುವಾಗ. ನಾಗಾಸ್ ಕೋರ್ಸ್ ಮಾಡಿರೋರ್ಗೆಲ್ಲ ತುಂಬಾನೇ ಚೇಂಜಸ್ ಆಗಿದೆ. ಇವಾಗ ಕೋರ್ಸ್ ಅಲ್ಲಿ ನಂಗೊಬ್ಳು ಹುಡುಗಿ ಕೂತಿದ್ಲು, ಅವಳಿಗೆ ನಾಗದೋಷ ಇದೆ ಅಂತ ಹೇಳಿ ಚಿಕ್ಕದ್ರಿಂದಾನು ನಾಗದೋಷ ಕ್ಲಿಯರ್ ಮಾಡ್ತಾನೆ ಬಂದ್ಲು. ಅವಳಿಗೆ ಮದ್ವೆ ಆಗಿರ್ಲಿಲ್ಲ, ಫಾರಿನ್ ಅಲ್ಲಿ ಇದ್ಲು ಅವಳು. ಅವಳಿಗೆ ನಾಗದು ಕೋರ್ಸ್ ಮಾಡ್ಕೊಂಡ್ಮೇಲೆ ಫಾರಿನ್ ಹುಡುಗನೇ ಅವಳು ಮೆಚ್ಕೊಂಡು ಅವ್ರ ಅಪ್ಪ ಅಮ್ಮ ಒಪ್ಕೊಂಡು ಮದ್ವೆ ಮಾಡಿದ್ದಾರೆ. ಇವಾಗ ಮದ್ವೆ ಆಗಿದೆ ಅವಳು ಅದು ಮಾಡ್ಕೊಂಡ್ಮೇಲೆ. ಅಂದ್ರೆ ನಾಗದೋಷ ಎಲ್ಲೂ ಪರಿಹಾರ ಆಗ್ತಿರ್ಲಿಲ್ಲ. ಕೋರ್ಸ್ ಮಾಡ್ಕೊಂಡಾಗ ನಾವು ನಾಗ ಜೊತೆ ಕನೆಕ್ಷನ್ ಮಾಡ್ತೀವಿ ಅವ್ರಿಗೆ ಡೈರೆಕ್ಟ್. ಬೇರೆ ಬೇರೆ ತರದ್ದೆಲ್ಲ ಲಿಂಕ್ಸ್ ಇರುತ್ತಲ್ಲಿ. ಅಲ್ಲಿ ಮಂತ್ರಗಳಾಗ್ಲಿ ಯಂತ್ರಗಳಾಗ್ಲಿ ನಾನು ಕೊಡೋ ಸಿಂಬಲ್ಸ್ ಆಗ್ಲಿ ಅವೆಲ್ಲ ಮಾಡ್ತಾ ಹೋದಾಗ ಖಂಡಿತ ಅವ್ರಿಗೆ ಬೆನಿಫಿಟ್ ಇರುತ್ತೆ. ಅದರಿಂದ ಕನೆಕ್ಷನ್ ಇದ್ದಾಗ ನೀವ್ ಇವಾಗ ನೋಡಿ ಯಾರೋ ಮೂರನೇವ್ರು ನನಗೆ ಗೊತ್ತಿಲ್ಲದೆ ಇರೋರ್ಗುನು ಇವ್ರು ನಮ್ಗೆ ಗುರ್ತಿದಾರಪ್ಪ ಅಂತ. ಇವಾಗ ನಾಗಾಸ್ಗೆ ಏನಂದ್ರೆ ನೀವು ಯಾವಾಗ ಕನೆಕ್ಷನ್ ಆಗ್ತಿರೋ ಅವಾಗ ನಾಗಗಳಿಗೆ ನೀವು ಗೊತ್ತಿರ್ತೀರಾ, ಅಲ್ಲಿಗೆ ಇಲ್ಲಿಗೆ ಸಂಪರ್ಕ ಬೆಳೆಸಿರ್ತೀರಾ. ಅವಾಗ ನಿಮ್ ಕಡೆ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಗೊತ್ತು. ನಮ್ಮ ಹುಡುಗರು ನಮ್ಮವರು ಅಷ್ಟು ತೊಂದರೆ ಕೊಡಲ್ಲ ಅವಾಗ ನಿಮ್ಗೆ. ಆತರ ನಾಗಾ ಕೋರ್ಸ್ ಇದೆ. ಎಷ್ಟು ದಿವಸ ಇರುತ್ತೆ? ಎಲ್ಲಾ ಕೋರ್ಸ್ಗಳು 10 days ಇರುತ್ತೆ. 10 days ಇರುತ್ತೆ. ಆಮೇಲೆ ಕ್ವಶನ್ ಅಂಡ್ ಆನ್ಸರ್ಸ್ ಒಂದು ಇರುತ್ತೆ ಎಪಿಸೋಡ್. ಅವ್ರಿಗೆ ಏನಾದ್ರು ಇದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಲಾಸ್ ಮುಗ್ದಿದ ತಕ್ಷಣ ಅಷ್ಟೇ ನಮ್ ಸಂಪರ್ಕ ಅವ್ರದ್ದು ನಮ್ದು ಕಟ್ಟಾಯ್ತು ಅಂತ ಏನಿರಲ್ಲ. ಯಾವಾಗ ಯಾವ್ದೇ ತರ ತೊಂದರೆ ಬಂದ್ರು ಅವ್ರು ನಮ್ಗೆ ಕಾಲ್ ಮಾಡಿ ಕೇಳ್ಬೋದು. ಈ ತರದ್ದು ಕೋರ್ಸು ಇನ್ನೂ ತುಂಬಾ ಇದೆ. ಸಪ್ತಋಷಿಗಳ ಕೋರ್ಸು ಇದೆ. ಮತ್ತೆ ಶಿವನಿಂದ ಬಂದಿರೋದು ಶಿವ ಪಂಚತತ್ವ ಅಂತ ಅದೊಂದು ಕೋರ್ಸ್ ಇದೆ. ಆತರ ತುಂಬಾ ಕೋರ್ಸ್ಗಳು ಇದೆ. ಕಳಿಸ್ಬಿಟ್ಟು ದೀಕ್ಷೆ ತರ ಕೊಡ್ತೀರಾ? ಮತ್ತೆ ಅವ್ರೇನಾದ್ರು ಬೇರೆಯವ್ರು ಕಳಿಸುವ ತರ ಇದೆಯಾ ಇದನ್ನ? ಇದು ಏನು ಅಂತ ಹೇಳಿದ್ರೆ ಮೇಜರ್ ನಾವು ಹೇಳ್ಕೊಡುವಂತದ್ದು ನನಗ್ ಬಂದಿರೋದಾಗಿರೋದ್ರಿಂದ ಅವ್ರು ಯಾರಿಗೂ ಹೇಳ್ಕೊಡಕ್ಕಾಗಲ್ಲ. ಅವ್ರು ಬೇರೆಯವ್ರು ಕ್ಲಾಸ್ ಮಾಡಂಗಿಲ್ಲ. ಆದ್ರೆ ಅವ್ರು ಹೀಲರ್ಸ್ ಆಗಿದ್ರೆ ಬೇರೆಯವ್ರಿಗೆ ಹೀಲ್ ಮಾಡ್ಬೋದು. ಅವ್ರಿಗೆ ಹೀಲ್ ಮಾಡ್ಕೋಬಹುದು. ಬೇರೆ ಯಾವ್ದೇ ಕ್ಲೈಂಟ್ಸ್ ಬಂದ್ರು ಅವ್ರಿಗೆ ಅವ್ರು ಇದ್ರ ಮೂಲಕ ಅವ್ರು ಹೀಲ್ ಮಾಡ್ಬೋದು. ಬಟ್ ಹೇಳ್ಕೊಡಕ್ಕೆ ನನಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಹೇಳ್ಕೊಡೋ ಕೋರ್ಸ್ ಮಾತ್ರ. ಆತರ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಮತ್ತೆ ಅದ್ಭುತವಾದ ವಿಷಯ ಇದೆ. ಯಾಕಂದ್ರೆ ಜನಗಳು ಈಗಿನ ಪರಿಸ್ಥಿತಿಯಲ್ಲಿ ಅವರ ಒದ್ದಾಟ, ಅನಾರೋಗ್ಯ ಸಮಸ್ಯೆ, ಆಮೇಲೆ ಇನ್ನೊಂದ್ ಕಡೆ ಮಠ ಮಂತ್ರ ಪ್ರಯೋಗ, ಒಂದ್ ಕಡೆ ಈ ಆಸ್ಪತ್ರೆಯಲ್ಲಿ ದಂಧೆ ಹೇಳ್ಬಾರ್ದು, ಅನುಭವಿಸೋರು ಗೊತ್ತಿರುತ್ತೆ. ಅಂತದ್ರಲ್ಲಿಂದ ಇದು ಸುಲಭವಾದ ಪರಿಹಾರ. ನಿಮ್ಮ ಹತ್ರ ಬಂದ್ರೆ ಎಂತ ಒಂದು ಅದ್ಭುತವಾದ ದೇವರೇ ನಿಮ್ಗೆ ಡೈರೆಕ್ಟ್ ಬಂದು ಇದು ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ. ಯಾಕಂದ್ರೆ ಇದನ್ನ ಯೂಸ್ ಮಾಡ್ಕೋಬೇಕು ಜನ. ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ನಾವು ಒಬ್ರು ಹೀಲರ್ಸ್ ಹತ್ರ ಹೋಗೋದೇ ಪರಿಹಾರ ಅಲ್ಲ.
ನಾವು ಕಲಿಬೇಕಾಗುತ್ತೆ. ಖಂಡಿತ ಖಂಡಿತ. ಇವಾಗ ಅವಾಗಿನ ಕಾಲದಲ್ಲೆಲ್ಲ ನೋಡಿ, ಒಬ್ಬ ಯಾರೋ ಊರಲ್ಲಿ ಕಲ್ತಿರೋನು ಎಲ್ಲ ಹೋಗಿ ಅವನ ಹತ್ರ ಹೋಗೋರು, ಲೆಟರ್ ಬರ್ಸಕ್ ಆಗಿರ್ಬೋದು, ಪತ್ರಗಳು ಓದಿ ಸೈನ್ ಹಾಕ್ಬೋದಾ ಇಲ್ವಾ ಅಂತ ಆಗಿರ್ಬೋದು. ಅದು ತಪ್ಪು ಆಗ್ತಿತ್ತು, ಒಂದೊಂದ್ಸಲ ಕರೆಕ್ಟ್ ಆಗ್ತಿತ್ತು. ಸೊ ಬೇರೆಯವ್ರ ಹತ್ರನೇ ನಾವು ಹೆಲ್ಪ್ ಹೋಗಿ ನಾವ್ ಯಾವಾಗ್ಲೂ ದುಡ್ಡು ಖರ್ಚು ಮಾಡಕ್ಕೂ ಆಗಲ್ಲ. ಅದ್ರ ಬದಲು ನೀವೇ ಕಲೀರಿ, ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ನಾನು ಇದೇ ತರ ಒಂದು ಇದಕ್ ಬಿದ್ದು ಬ್ಲಾಕ್ ಮ್ಯಾಜಿಕ್ ಅದು ಇದು ಅಂತ ಆ ಒಂದ್ ಸ್ಟ್ರಗಲ್ ಅಲ್ಲೇ ನಾನೆಲ್ಲ ಕಲ್ತಿದ್ದು. ಇಲ್ಲಿವರೆಗೆ ಬಂದ್ವಿ ಅಂದ್ರೆ ಎಲ್ಲಾ ಸ್ಟ್ರಗಲ್ ಇಂದಾನೆ. ಹಾಗಾಗಿ ನಾವು ಕಲ್ತ್ರೆ ನಮ್ಮ ಸಂಸಾರನೂ ಸೇಫ್ ಆಗಿ ಇಟ್ಕೋಬಹುದು, ಪ್ಲಸ್ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು. ಅದಕ್ಕೋಸ್ಕರ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಯಾರೇ ಆದ್ರೂ ಕಲಿಬೇಕು ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಬಂದು ಅಂತಲ್ಲ, ಎಲ್ಲಿ ಯಾವ್ದೇ ಕೋರ್ಸ್ ಏನೇ ಇದ್ರು ಕಲೀರಿ. ಕಲಿಯೋದ್ರಿಂದಾನೇ ನಾವು ಬೆಳೆಯೋದು. ಬೆಳಿಬೇಕು ಅಂತ ಹೇಳಿದ್ರೆ ಕಲಿಬೇಕು, ಇಲ್ವಾ ಬೆಳವಣಿಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ಈಗ ಮಂತ್ರ ಎಲ್ಲ ಕೊಟ್ಟಿದ್ರಲ್ಲ ಈ ಅಮ್ಮ ಅವರು, ಅದ್ರಲ್ಲಿ ಅನಾರೋಗ್ಯ ಸಮಸ್ಯೆಗಳನ್ನು ಈಗ ಖಂಡಿತ ಅನಾರೋಗ್ಯ ಸಮಸ್ಯೆನೂ ಹೀಲ್ ಮಾಡ್ಬೋದು. ಯಾಕಂದ್ರೆ ಮ್ಯಾಕ್ಸಿಮಮ್ ಬರೋ ಅನಾರೋಗ್ಯ ಸಮಸ್ಯೆ ಎಲ್ಲ ಬ್ಲಾಕ್ ಮ್ಯಾಜಿಕ್ ಇಂದಾನೆ ಬಂದಿರುತ್ತೆ. ಮಿಕ್ಕಿದೆಲ್ಲ ಎನರ್ಜಿ ಅದನ್ನು ಕ್ಲಿಯರ್ ಮಾಡ್ಬೋದು. ಅದನ್ನು ಮಾಡ್ಬೋದು. ಚಕ್ರ ಬ್ಯಾಲೆನ್ಸಿಂಗ್ ಇರುತ್ತೆ, ಅದ್ರಲ್ಲಿ ಎಲ್ಲ ಇರುತ್ತೆ. ಚಕ್ರ ಹೀಲಿಂಗ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಚಕ್ರ ಹೀಲ್ ಆಗಿದ ತಕ್ಷಣ ಆಟೋಮೆಟಿಕ್ ಆರ್ಗನ್ಗೆ ಒಳ್ಳೆ ಎನರ್ಜಿ ಹೋಗುತ್ತೆ. ಹೀಲಿಂಗ್ ಅದರಲ್ಲೂ ಸಿಗುತ್ತೆ. ಚಕ್ರ ಬ್ಯಾಲೆನ್ಸ್ ಇಲ್ಲ ಅನಾರೋಗ್ಯ ಸಮಸ್ಯೆ ಬರುತ್ತೆ. ಅನಾರೋಗ್ಯ ಸಮಸ್ಯೆ ಬರುತ್ತೆ. ಚಕ್ರ ಬ್ಯಾಲೆನ್ಸಿಂಗ್ ಇಲ್ಲ. ಮಂತ್ರ ಪಠಣೆಯಿಂದ ನಿಮ್ಗೆ ಅದು ಹೀಲಿಂಗ್ ಆಗ್ತಾ ಹೋಗ್ತದೆ. ಹೌದು, ಮಂತ್ರ ಪಠಣೆಯಿಂದ ನೀವು ಯಾವಾಗ ಅಮ್ಮನ್ ಕನೆಕ್ಟ್ ಆಗ್ತಿರೋ, ಅಮ್ಮನ್ ಕೈಯಲ್ಲಿ ಇರ್ತೀರಾ ನೀವು ಅಮ್ಮನ ಕೈಯಲ್ಲಿದ್ದಾಗ ಅಮ್ಮ ನೋಡ್ಕೊಂಡ್ ಬಿಡ್ತಾಳೆ. ಮ್ಯಾಕ್ಸಿಮಮ್ ಅಮ್ಮ ನೋಡ್ಕೋತಾರೆ ಇದ್ರಲ್ಲಿ. ಹಂಗಾಗಿ ಕನೆಕ್ಟಿವಿಟಿ ಇರ್ಬೇಕು ಒಂದ್ ಯಾವ್ದೋ ದೇವಿ ಜೊತೆ. ನಾವಾಗ ದೇವಸ್ಥಾನಕ್ಕೆ ಹೋಗಿ ಬರೋ ಕನೆಕ್ಷನ್ ಒಂದ್ ಕನೆಕ್ಷನ್ನೇ. ಆದ್ರೆ ಈ ತರದ ಕೋರ್ಸಸ್ ಎಲ್ಲ ನಾವು ಕಲ್ತಾಗ ಆ ದೇವಿಗೆ ಹತ್ರ ಆಗ್ತೀವಿ, ನಾವು ತುಂಬಾ ಹತ್ರ ಆಗ್ತೀವಿ. ದೇವಿಗೂ ನಮಗೂ ಒಂಥರ ಅಮ್ಮ ಮಗಳ ಸಂಬಂಧ ಬೆಳೆಯುತ್ತೆ. ಅದು ಇಂಪಾರ್ಟೆಂಟ್ ಈಗಿನ ಕಾಲಕ್ಕೆ. ಅವಾಗ ಏನಾಗುತ್ತೆ, ಅಮ್ಮ ಬ್ಲಾಕ್ ಮ್ಯಾಜಿಕ್ ಆದ್ರೂ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಅಮ್ಮನೇ ಆಗಿರೋದ್ರಿಂದ ನೀವು ಕಲ್ತ್ರೆ ನಿಮ್ಗೆ ಅಮ್ಮಂಗೆ ಹತ್ರ ಆಗುವಂತ ಒಂದು ಅನುಭವ ಆಗುತ್ತೆ. ಕಲ್ತ್ಕೊಳ್ಳಿ. ಒಳ್ಳೆ ವಿಷಯಗಳು ಹೇಳಿದ್ರಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಲ್ಲಿ ಡಿಸ್ಪ್ಲೇ ಹಾಕ್ತೀನಿ. ಖಂಡಿತ. ಅವರು ಯಾರೋ ಪ್ರೇಕ್ಷಕರು ನೋಡಿ ಅವ್ರಿಗೆ ಈ ತರ ನಿಮ್ಮಿಂದ ಒಂದು ಸಹಾಯ ಬೇಕು, ಈ ತರ ಕಲಿಬೇಕು ಅಂತಿದ್ರೆ, ಅವರ ಸಮಸ್ಯೆಗಳು ಅವರೇ ಪರಿಹಾರ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಾನು ಹೇಳ್ತೀನಿ. ತುಂಬಾ ವಿಷಯಗಳನ್ನ ಹೇಳಿದ್ರಿ. ತುಂಬಾ ಥ್ಯಾಂಕ್ಸ್ ಅಮ್ಮ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್.